ತಪಸ್ಸು. ಈ ವಾಚಿಕ ತಪಸ್ಸಿನಲ್ಲಿ ಯಾರ್ದು ಕತೀರಿ? ಇದು ನಾಲ್ಗಿ ಕತೀರಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಚಯತ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರ ವಾಕ್ಯಂ ರೀ ಅಂದರೆ ಮೊದಲು ಹೇಳ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಉದ್ವೇಗ ಉಂಟು ಮಾಡುವಂತಹ ಶಬ್ದಗಳನ್ನು ಬಳಸದೇ ಇರಬೇಕು. ಏನು ಮಾಡ್ಬೇಕ್ರಿ? ಎದುರುಗಳನ್ನವ್ರು ನಮಗೆ ಬೈದ್ರೆ आप एक बोले तो हम 10 बोलते, ನಾ ಸುಮ್ಮ ಕೊಡ್ತೇನೇನ್ರಿ? ತೂ ಎಲ್ಲಕ್ಕಿಂತ ಹೆಚ್ಚಿನ ಇಂಟ್ರೆಸ್ಟ್ ಸಿಗೋದ್ರಿ ಬೈಗಳಾರಿ. ನೀವು 1 ಕೊಟ್ಟರು 10 ಕೊಡ್ತಾರ್ರಿ ಅವ್ರು. ಜೀವನ ಇರೋದೇ ಮಾತಿನ ಮೇಲೆ ರೀ. ಮಾತುಗಳಿಗೆ ಕೋಟಿ ಮಾತುಗಳಿಹವು, ಮಾತಾಡು ಮನಕ್ಕೆ ಮಾತಿನಲ್ಲಿ ಸೋತವನು ಸರ್ವಜ್ಞ. ಬಿಟ್ಟೇನಂತೇಳಿ ಅವ್ರ ಜೊತೆಗೆ ತರ್ಕಕ್ಕೆ ನಿಂತ್ರಿ, 2 दिन का ಪ್ರಯಾಣ ಹೇ, 2 ದಿನ ರೀ. ಅವರು ಶಾಶ್ವತವಾಗಿರಂಗಿಲ್ಲ, ನಾವು ಇರಂಗಿಲ್ಲ. ಆ 2 ದಿನಗಳಲ್ಲಿ ನಮ್ಮದು ಎಷ್ಟು ಫೈಟಿಂಗ್ ಆಗ್ತದೆ ಗೊತ್ತಿಲ್ಲ ರೀ. ಆದರೂ ಹೇಳ್ತಾರೆ, ಮಾತಿನಿಂದಲೇ ಇಹ, ಮಾತಿನಿಂದಲೇ ಪರ. ಮಾತು ಅವು ಸುಂದರ ಹಿತ ನುಡಿ ಮುತ್ತುಗಳಾಗಬೇಕಂತೇಳಿ ಮತ್ತೆ ಹೇಳ್ತಾರೆ. ಈ ನಾಲ್ಗೆಯ ಬಗ್ಗೆನೇ ಹೇಳ್ತಾ ಹೋಗ್ತಾರೆ ಅವರು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ. ಇಡೀ ಮಹಾಭಾರತ ಒಂದ್ಸಲ ಆರಾಮ್ ಕೂಡ್ಬೇಕ್ರಿ, ಖರೆ ಅಂಥದ್ದು ಓದ್ಬೇಕ್ರಿ. ಈಗ ಮಹಾಭಾರತದೊಳಗ್ರಿ ಅಷ್ಟು 18 ಅಕ್ಷೋಣಿ ಸೈನ್ಯ ಸಾಯಲಿಕ್ಕೆ ದ್ರೌಪದಿದು ಒಂದು ಮಾತ್ರಿ, ಅಂಧೇ ಕಾ ಬೇಟ ಅಂಧ ಅಂತಕಿ. ಈಗ ಯಾಕೆ ಬೇಕಾಗಿತ್ತು ರೀ? ಅವು ಬಂದ್ಬಿಡ್ತಾವೆ ನೋಡ್ರಿ, ಅಂಧೇಕೆ ಬೇಟ ಅಂಧೇ ಅಂದ್ಬಿಟ್ಟ ಅಂದ್ರೆ ಇವ್ರು ಕಟ್ಟಿದ್ದು ಹಂಗೆ ಇತ್ರಿಪ್ಪ. ನಾವು ಅಮೇರಿಕಾಗೆ ಹೋದ್ರೆ ಹಿಂಗೆ ಮಾಡೋರು ನಾವು. ಯಾವುದು ತೆಗಿಬೇಕು, ಯಾವುದು ಹಂಗೆ ನಿಂತ ಬಿಡೋರು ನಾವೆಲ್ಲ. ಆವಾಗ ಆಕೆ ದ್ರೌಪದಿ ವಿಶ್ವಕರ್ಮ ನಿರ್ಮಿತವಾಗಿರುವಂಥ ಅರಮನೆ ಇರ್ತೈತಿ. ನೀರಿಲ್ಲದ ಕಡೆ ನೀರಿದ್ದಂಗೆ ಕಾಣಿಸೋದು, ನೀರಿದ್ದಲ್ಲೇ ಅದು ಹಂಗೆ ಸಾದಾ ಆಯ್ತಂದಂಗೆ. ಬಾಗಿಲಿದ್ದ ಕಡೆ ಬಾಗ್ಲ ಚಿತ್ರ, ಆದ್ರೆ ಬಾಗ್ಲಾನೇ ಇಲ್ಲ, ಬಾಜುಕ್ಕೆ ಪ್ಲೇನ್ ಗೋಡೆನ ಬಾಗ್ಲ. ಅವನು ಹೋಗಿ ಎಲ್ಲಿ ನೀರೈತೆ ಅಂಥೇಳಿ ಅವನು ತನ್ನ ಧೋತ್ರವನ್ನು ಎತ್ತರಿಸಿದ ಅಂತ, ಇಲ್ಲಿ ಬಿಡಂದಲ್ಲೇ ಢುಲ್ ಅಂತ ಬಿದ್ದ ಅಂತ, ಡ್ರೆಸ್ ಚೇಂಜ್ ಮಾಡಬೇಕಪ್ಪ ಅಂಥೇಳಿ ಬಾಗ್ಲ ತೆಗ್ಯಾಕೆ ಹೋದ ಅಂತ, ಮೂಗಿಗೆ ಬಡಿಸ್ಕೊಂಡ ಅಂತ, ಬಾಜುಕು ಹೋಗು ತನಕ ಅಂದ್ರೆ ಈಕಿ ಮ್ಯಾಲ ನಿಂತು ಕಿಲಿಕಿಲಿನಾಗ ನಗಬಾರ್ದ್ರಿ. ಅದಕ್ಕೆ ತಪ್ಪು ತಿಳುವಳಿಕೆ ಆಗ್ಬಿಡ್ತೈತಿ. ಒಂದು ಕುಹಕ ನಗೆಯಿಂದ ನಗುವುದಾಗೂ ಭಾಳ ಪ್ರಕಾರದಾವ್ರಿ. ಹಸ್ಮುಖದ ಸ್ವಲ್ಪ ನಗುದು ಬೇರೆ ರೀ, ಒಬ್ರಿಗೆ ನೋಡಿ ಗೇಲಿ ಮಾಡಿ ನಗುದು ಬೇರೆ ರೀ. ನಗುನೂ ಅದು ಚಲೋನೂ ಐತಿ, ಕೆಟ್ಟನೂ ಐತಿ. ಆದರೆ ಕೃಷ್ಣ ಪ್ರಸಹನ್ನಿವ ಭಾರತ, ಸ್ಮೈಲಿಂಗ್ ಫೇಸ್ ಇರ್ಬೇಕ್ರಿ. ಕೆಟ್ಟ ಮುಖ ಮಾಡಿ ಹನುಮಪ್ಪನ ಮುಖ ಮಾಡಿ ಕುಂತ್ಬಿಟ್ರೆ ಭಾಳ ತ್ರಾಸದ ರೀ. ಹೀಗಾಗಿ ಈ ಒಂದು ಸತ್ಯಂ ಪ್ರಿಯಂ ಹಿತಂಚಯತ ಅಂತ ಹೇಳಿದರೆ, ನಾಲಿಗೆಗೆ ಮತ್ತು ಆಕಳಕ್ಕೆ ಒಂದು ಗೂಟಕ್ಕೆ ಕಟ್ಟಬೇಕಂತ್ರಿ. ಆಕಳಾಗ ಹಂಗೆ ಬಿಟ್ರೆ ಬ್ಯಾರೆಯವ್ರ ಹೊಲಾನು ಮೇಲೆ ಬಂದುಬಿಡ್ತೈತ್ರಿ, ಅದಕ್ಕೆ ಕಟ್ಟಬೇಕಂತ. ಹಾಗೆ ಈ ನಾಲ್ಗಿಗೂ ಕಟ್ಟು ಹಾಕ್ಬೇಕ್ರಿ. ನಾಲ್ಗೆ ಹಾಳು ಮಾಡುವಷ್ಟು ಮತ್ತು ಯಾವುದೂ ಮಾಡಿದ್ದೆಲ್ಲ ನೀರಾಗ ಹಾಕ್ಬಿಡ್ತೈತ್ರಿ ಅದು. ಅದಕ್ಕಾಗಿ ಆ ಅಕ್ಬರ್ ಬೀರ್ಬಲ್ ಇದ್ರೆ ನೋಡ್ರಿ, ಅವನು ಅಕ್ಬರ್ ಹೇಳ್ದ ಅಂತ, ದುನಿಯಾ ಮೇ ಸಬ್ಸೆ ಮೀಠಾ ಕೋನ್ ಹೈ, ಕೋನ್ ಸಾ ಚೀಸ್ ಹೈ. ಎಲ್ಲರೂ ಒಂದಂತ ಇವತ್ತಿನ ಗುಲಾಬ್ ಜಾಮೂನು ನಿನ್ನಿದದ ಜಿಲೇಬಿ ಅರೋ ಬೇಡ ಬಿಡ್ರಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅಂದ್ರಂತ. ಅವರು ಕ್ಯಾಂಪಿಗೆ ಹೋಗಿ ಬಂದಿದ್ರಂತ. ಅವರು ಹೇಳಿದ ಜಿಲೇಬಿ ಸಿಹಿ ಇರ್ತೈತಿ, ಗುಲಾಬ್ ಜಾಮೂನ್ ಸಿಹಿ ಇರ್ತೈತಿ ಎಲ್ಲ ಅಂದಮೇಲೆ, ಏನಪ್ಪ ಬೀರ್ಬಲ್ ಅನ್ನೋ ತನಕ ಮಾತಾಡ್ತಿದ್ದೇ ಇಲ್ಲ ರೀ ಅವನು ಸುಮ್ಮನೆ ಕುಂತಿದ್ದ ಅಂತ. ನೀ ಏನು ಹೇಳ್ತಿ ಹೇಳಪ್ಪ ಅಂತ ಕೇಳಿದ್ರಂತ. ಬೀರ್ಬಲ್ ಅಂದ ಅಂತ, ದುನಿಯಾ ಮೇ ಸಬ್ಸೆ ಮೀಠಾ ಬೋಲಿ ಹೈ, ಮಾತನ್ನು ಸಿಹಿ ಅದ. ಮಾತಲ್ಲಿ ಸಿಹಿ ಇರ್ತೈತಿ ಅಂದ ಅಂತ. ಅದು ಪ್ರಾಕ್ಟಿಕಲ್ ಮಾಡಿ ತೋರಿಸೋನ ರೀ ಇವ. ಅದಕ್ಕಾಗಿ ಆ ಬೀರ್ಬಲ್